ನಿಮ್ಗೆಲ್ಲ ನೆನ್ಪಿದ್ಯಾ, ಚಿಕ್ಕ ವಯಸ್ಸಲ್ಲಿ ಫ್ರೆಂಡ್ಸ್ ಒಬ್ರಿಗೊಬ್ರು ಮಾತಾಡ್ತಿರುವಾಗ ನನ್ ಮನೇಲಿ ಇದಿದೆ ಗೊತ್ತಾ, ನಿನ್ ಮನೇಲಿ ಏನಿದೆ ಅಂತ ಕೇಳಿದ ತಕ್ಷಣ ನಮ್ ಮನೇಲಿ ಯಾವ್ದಿದೆಯೋ ಏನೋ ಅವ್ರು ಹೇಳಿದ್ ಸರಿ ಸಮಾನವಾಗಿ ನಮ್ ಮನೇಲಿ ಕೂಡ ಏನೋ ಒಂದಿದೆ ಗೊತ್ತಾ, ನಮ್ ಮನೇಲೂ ಇದೆ, ನನ್ ಮನೆಗ್ ಬಂದಾಗ ತೋರಿಸ್ತೀನಿ ಬಿಡು ಅಂತ ಹೇಳಿದ್ದುಂಟಲ್ವಾ. ಈ ತರ ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ಮಾಡಿರ್ತೀವಿ. ಆದ್ರೆ ಗೊತ್ತೋ ಗೊತ್ತಿಲ್ದೇನೋ ಚಿಕ್ಕ ವಯಸ್ಸಿಂದ ಮಿಡಲ್ ಕ್ಲಾಸ್ ಮೆಂಟಾಲಿಟಿಲಿ ಒಂದ್ ಥಾಟ್ ಯಾವಾಗ್ಲೂ ಅವ್ರ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ. ಅದೇನಂದ್ರೆ, ನಾನು ಇದ್ ಮಾಡ್ಲಿಲ್ಲ ಅಂದ್ರೆ, ಇದು ಎಲ್ರೂ ಸಮ ನಾನು ನಿಂತಿಲ್ಲ ಅಂತಂದ್ರೆ ನನ್ ಮರ್ಯಾದೆ ಪ್ರಶ್ನೆ. ಇದು ಅಂಜಿಕೆನೂ ಇರ್ಬೋದು, ಅಹಮ್ಮೂ ಇರ್ಬೋದು, ಇಲ್ಲ ಮರ್ಯಾದೆ ಪ್ರಶ್ನೆ ಅನ್ನೋ ಒಂದು ಹಿರಿಮೆನೂ ಇರಬಹುದು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಖತ್ ಕಥೆಗಳು. ನಾಳೆ ಶುಕ್ರವಾರ ಆಗಿರೋದ್ರಿಂದ ನಾನು ನಾಳೆ ಯಾವ ಮೂವಿ ರಿಲೀಸ್ ಆಗ್ತಿದೆ ಅಂತ ಚೆಕ್ ಮಾಡುವಾಗ ಇದೇ ತರ ಟೈಟಲ್ ನ ಇಟ್ಕೊಂಡು ನಮ್ ಸಖತ್ ಸ್ಟುಡಿಯೋ ಅಂದ್ರೆ ಆರ್.ಜೆ. ಪ್ರದೀಪ್ ಅವರ ಕಡೆಯಿಂದ ಡೈರೆಕ್ಷನ್ ಬಂದು ನಾಗರಾಜ ಸೋಮಯಾಜಿ, ಕಾಸ್ಟಿಂಗ್ ಬಂದು ಶೈನ್ ಶೆಟ್ಟಿ, ರಾಕೇಶ್ ಅಡಿಗ, ಸುನಿಲ್ ರಾವ್, ತೇಜು ಬೆಳ್ವಾಡಿ ಹಾಗೂ ಪೂರ್ಣಚಂದ್ರರವರ ಮೂವಿ ರಿಲೀಸ್ ಆಗ್ತಿದೆ ಅಂತ ತಿಳ್ಕೊಂಡೆ. ಅಂಡ್ ಈ ಟ್ರೈಲರ್ ಬಂದು ನೋಡುವಾಗ ನನ್ಗನ್ಸಿದ್ದು ಇಟ್ಸ್ ವೆರಿ ಪ್ರಾಮಿಸಿಂಗ್ ಅಂತ. ಹಾಗೆ ಮಿಡಲ್ ಕ್ಲಾಸ್ ಸ್ಟೋರಿ ಅಂತ ಆಗಿರೋದ್ರಿಂದ ಇದು ಸ್ವಲ್ಪ ಫನ್ ಎಲಿಮೆಂಟ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಮ್ ದಿನನಿತ್ಯ ಲೈಫಲ್ಲಿ ಕೆಲವೊಂದನ್ನ ನಾವು ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ತೀವಿ, ಬಟ್ ಎಲ್ಲರ ಹತ್ರ ಶೇರ್ ಮಾಡಕ್ಕಾಗಲ್ಲ. ಸೊ ಇಂಥ ಮೂವೀಸ್ ಅಲ್ಲಿ ನಮ್ಗೊಂದೊಂದು ಅಡ್ವಾಂಟೇಜ್, ಲೈಕ್ ಮಿಡಲ್ ಕ್ಲಾಸ್ ಅಲ್ಲಿ ಏನಾಗುತ್ತೆ ಫನ್ ಅಂತ ಈಸಿಯಾಗಿ ರಿಲೇಟ್ ಮಾಡ್ಕೋಬಹುದು. ಅದೇ ಒಂದು ಖುಷಿ. ಮಾಫಿಯಾ ತೋರಿಸಬಹುದು, ಆಕ್ಷನ್ ತೋರಿಸಬಹುದು, ಅದೆಲ್ಲ ನಾವು ಮಾಡಕ್ಕಾಗಲ್ಲ. ಜಸ್ಟ್ ಸ್ಕ್ರೀನ್ ಅಲ್ಲಿ ಫ್ಯಾಂಟಸಿ ಎಂಜಾಯ್ ಮಾಡಬಹುದು ಅಷ್ಟೇ. ಬಟ್ ಮಿಡಲ್ ಕ್ಲಾಸ್ ಸ್ಟೋರೀಸ್ ಅಂತ ಬಂದಾಗ ನಾವು ಈಸಿಯಾಗಿ ರಿಲೇಟ್ ಆಗಬಹುದು ಅಂತ ಒಂದು ಫನ್ ಎಲಿಮೆಂಟ್ ಹಾಗೆ ಸೆಂಟಿಮೆಂಟಲ್ ಮೂವಿ ಈ ಮರ್ಯಾದೆ ಪ್ರಶ್ನೆ. ಟ್ರೈಲರ್ ಓಪನಿಂಗ್ ಅಲ್ಲಿ ನಮಗ್ ತೋರಿಸ್ತಾರೆ ಬೇಸತ್ತು ಗುಡ್ಡೆ ಹಾಕೊಂಡು ಕೂತ್ಕೊಂಡು ಸ್ಮೋಕ್ ಮಾಡ್ತಾ ಇರೋ ನಮ್ಮ ಮೇನ್ ಕ್ಯಾರೆಕ್ಟರ್ಸ್. ಅದು ಕ್ಯಾಬ್ ಡ್ರೈವರ್, ಡೆಲಿವರಿ ಬಾಯ್ ಕ್ಯಾರೆಕ್ಟರ್ ಎಲ್ಲ ಒಟ್ಟಿಗೆ ಕೂತಿರ್ತಾರೆ. ಹಾಗೆ ತುಂಬಾ ಬೆಳೆಯೋ ಯೋಚನೆ ಇದ್ರು ಬೆಳೆಯಕ್ ಆಗ್ತಿಲ್ವಲ್ಲ, ಯಾಕೆ ಎಷ್ಟು ಎಲ್ಲ ನಮ್ಮ ತುಳಿತಿದ್ದಾರೆ, ಎಲ್ಲ ಕಮಿಟ್ಮೆಂಟ್ಸ್ಗೂ ನಾವ್ ಯಾಕೆ ಹಿಂಗ್ ಸಿಕ್ಕಾಕೊಂತ ಇದೀವಿ, ಯಾಕೆ ಈ ತರ ನಮ್ಮನ್ನ ಯಾರು ಬೆಳೆಯಕ್ ಬಿಡ್ತಾ ಇಲ್ಲ, ಈ ಶ್ರೀಮಂತರದೇ ಆಟನ ಯಾವಾಗ್ಲೂ ಅನ್ನೋ ಒಂದು ಗ್ಲಿಮ್ಸ್ ನಮಗ್ ಅನ್ಸುತ್ತೆ. ಸೊ ಈ ತರ ಬೆಳೆಯೋ ಆಲೋಚನೆ ಮಧ್ಯ ಶ್ರೀಮಂತರ ಗಾಂಚಲಿ ಮಧ್ಯ ಪ್ರೀತಿಯ ಟಚ್ ಕೂಡ ಇರುತ್ತೆ. ಯಾಕಂದ್ರೆ ಇಷ್ಟ ಕಷ್ಟಗಳ ಮಧ್ಯ ಪ್ರೀತಿ ಉಳಿಸ್ಕೊಳ್ಳೋದು ಅಂದ್ರೆ ಸುಮ್ನೆನಾ? ಮರ್ಯಾದೆ ಪ್ರಶ್ನೆ ನಮ್ ಮಾಡಿದ್ರೆ ಬಿಟ್ಬಿಡ್ತೀವಾ? ಕೆಣಕೋ ಶ್ರೀಮಂತರ ಮೇಲೆ ಸೇಡಿನ ಪಣ ಅನ್ನೋದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಈ ಟ್ರೈಲರ್ ಅಲ್ಲಿ. ಸೊ ಟ್ರೈಲರ್ ಅಂತೂ ಪ್ರಾಮಿಸಿಂಗ್ ಆಗಿತ್ತು. ಮೂವಿ ಹೇಗಿದೆ ಅನ್ನೋದನ್ನ ನಾಳೆ ರಿಲೀಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಯಾರಾದ್ರೂ ಮೊದಲನೇದಾಗಿ ಹೋಗಿ ನೋಡಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮೂವಿ ಹೇಗಿತ್ತು ಅಂತ, ಅಂಡ್ ನಾವು ಹೋಗಿ ವಾಚ್ ಮಾಡೋಣ. ಅಂಟಿಲ್ ದೆನ್ ಖುಷಿ ಆಗಿರಿ, ಹ್ಯಾಪಿ ಆಗಿರಿ. ಈ ವಿಡಿಯೋ ಇಲ್ಲ ಈ ಪಾಡ್ಕಾಸ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಕಾಮೆಂಟ್. ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ, ನಾ ಅದನ್ನ ಸರಿಪಡಿಸ್ಕೊಂತೀನಿ. ಧನ್ಯವಾದಗಳು.